ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆಯಾದ ಮೊದಲ ರಾತ್ರಿ ನನ್ನ ಗಂಡ ನನಗೆ ಯಾವುದೇ ಸುಖ ಕೊಟ್ಟಿಲ್ಲ. ಪ್ರತಿದಿನವೂ ಕೂಡ ನನ್ನಿಂದ ದೂರ ಇರ್ತಿದ್ದ. ಆದರೆ ನನ್ನ ಮಾವ ನನ್ನ ಅತ್ತೆನ 60 ವರ್ಷ ಆದರೂ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದ. ನನಗೂ ಆ ಸುಖ ಬೇಕು ಅಂತ ಅನ್ನಿಸ್ತಿತ್ತು. ಆದ್ದರಿಂದ ಅತ್ತೆ ಹೊರಗೋದಾಗ ಮಾವನ ರೂಮಿಗೆ ಹೋದೆ. ಮಾವ ನನ್ನನ್ನು ಸೊಸೆ ಅನ್ನೋದನ್ನೂ ನೋಡದೆ ನನ್ನ ಜೊತೆ ಯಾರೂ ಮಾಡದ ಕೆಲಸವನ್ನು ಮಾಡಿದ್ರು. ಅಯ್ಯಯ್ಯೋ, ಏನಾಯಿತು, ನನ್ನ ಮಾವ ಏನು ಮಾಡಿದ್ರು? ಇದನ್ನು ತಿಳ್ಕೊಬೇಕು ಅಂದರೆ ಕಥೆನ ಕೊನೆ ತನಕ ಕೇಳಿ. ನನ್ನ ಹೆಸರು ಕಾಮಿನಿ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನನಗೆ ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಅಂದರೆ ತುಂಬ ಪ್ರೀತಿಯಿಂದ ಸಾಕಿದರು. ಸಂಬಂಧಿಕರು ಕೂಡ ತುಂಬ ಒಳ್ಳೆಯವರು. ಎಲ್ಲರೂ ಪ್ರೀತಿನ ಪಡೆದು ನಾನು ತುಂಬ ದಷ್ಟಪುಷ್ಟವಾಗಿ ಚೆನ್ನಾಗೇ ಬೆಳೀತಿದ್ದೆ. ಊರಿನ ಜನರೆಲ್ಲ ನನ್ನ ಮೇಲೆ ಕಣ್ಣು ಹಾಕ್ತಿದ್ರು. ನಮ್ಮ ಮನೆಗೆ ಬಂದವರೆಲ್ಲ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡಿ, ನಮ್ಮ ಮನೆಯಲ್ಲಿ ಗಂಡು ಮಕ್ಕಳಿದ್ದಾರೆ ಅಂತ ಕೇಳ್ತಿದ್ರು. ಅಮ್ಮ ನನ್ನನ್ನು ಯಾವಾಗಲೂ ಬಚ್ಚಿಡ್ತಿದ್ಲು. ಯಾಕಂದರೆ ದೊಡ್ಡಮ್ಮನ 2 ಹೆಣ್ಮಕ್ಳು ಕಪ್ಪಗಿದ್ರು. ಅವರ ವಿಕಾರವಾದ ಸೌಂದರ್ಯದಿಂದ ಅವ್ರಿಗೆ ಬರೋ ಸಂಬಂಧಗಳು ನನ್ನ ವಶವಾಗ್ತಿತ್ತು. ಇದರಿಂದ ಎಲ್ರಿಗೂ ನಾನು ಅಂದರೆ ತುಂಬ ಕೋಪ, ಸಿಟ್ಟು, ಹೊಟ್ಟೆ ಹುರಿ. ಇದ್ರ ಮಧ್ಯೆ ನಾನು ಬದುಕಬೇಕಾಗಿತ್ತು. ಬದುಕು ತುಂಬ ಕಷ್ಟವಾಗಿತ್ತು. ಯಾವಾಗಲೂ ಜ್ವರ, ವಾಂತಿ, ಕೆಮ್ಮು, ತಲೆನೋವು, ಕಣ್ಣೀರು ಈ ರೀತಿಯೇ ಇರ್ತಾಯಿದ್ದೆ. ಯಾಕಂದರೆ ನನಗೆ ಜನಗಳ ಕೆಟ್ಟ ಕಣ್ಣು ತುಂಬ ಬೇಗ ಬೀಳ್ತಿತ್ತು. ನಂಗೆ ದೃಷ್ಟಿ ಆಗಿಬಿಡ್ತಿತ್ತು. ದಿನಗಳು ಕಳೆದಂತೆ ನನಗಿವೆಲ್ಲ ಸರ್ವೇ ಸಾಮಾನ್ಯ ಆಗೋಯಿತು. ಅಪ್ಪ ಸ್ವಲ್ಪ ಧೈರ್ಯವಾಗಿದ್ದರು. ಅಮ್ಮ ತುಂಬ ಕಣ್ಣೀರು ಹಾಕ್ತಿದ್ಲು. ನನಗಿರೋ ಒಬ್ಬಳೇ ಸುಂದರವಾದ ಮಗಳು, ಅವಳನ್ನು ಎಲ್ಲರೂ ಬದುಕೋದಕ್ಕೆ ಬಿಡ್ತಿಲ್ಲ ಅಂತ ಅಪ್ಪನಿಗೆ ಹೇಳ್ತಿದ್ಲು. ಅದಕ್ಕಪ್ಪ ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ದಿನ ಅಂತ ಹೇಳ್ತಿದ್ರು. ನೀವು ಸ್ವಲ್ಪ ದಿನ ಅಂತ ಹೇಳ್ತೀರಾ, ಅಷ್ಟರಲ್ಲಿ ನನ್ನ ಮಗಳಿಗೇನಾದರೂ ತೊಂದರೆ ಆದರೆ ಅಂತ ಅಮ್ಮ ಭಯ ಪಡ್ತಿದ್ಲು. ಅಮ್ಮನ ಬದುಕು ನನ್ನಿಂದ ತುಂಬ ಕಷ್ಟವಾಗ್ತಿತ್ತು. ನನಗಾಗಿ ಎಲ್ಲರ ಜೊತೆ ಜಗಳ ಮಾಡ್ತಿದ್ಲು. ಯಾರಾದರೂ ಪ್ರೀತಿಯಿಂದ ಮಾತನಾಡಿಸಿದ್ರೂ ಕೂಡ ಅಮ್ಮ ತುಂಬ ಅನುಮಾನ ಪಡ್ತಿದ್ಲು. ನನ್ನ ಮಗಳಿಗೆ ಎಲ್ಲಿ ತೊಂದರೆ ಮಾಡಿಬಿಡ್ತಾರೋ ಅನ್ನೋ ಭಯ. ಯಾರು ಕೊಟ್ಟಿದ್ದನ್ನು ತಿನ್ನಬೇಡ ಅಂತ ಹೇಳ್ತಿದ್ಲು. ಬದುಕು ಈ ರೀತಿ ಭಯದಲ್ಲೇ ನಡೆದು ಹೋಯಿತು. ನನ್ನ ಬಾಲ್ಯ ಅಷ್ಟೊಂದು ಸುಂದರವಾಗೇನೂ ಇರಲಿಲ್ಲ. ಯಾಕಂದರೆ ಪ್ರತಿಯೊಬ್ಬರು ನನ್ನನ್ನು ಬೇಸರದಿಂದ ಮತ್ತು ಕೋಪದಿಂದ ನೋಡ್ತಾ ಇದ್ದಿದ್ದರಿಂದ ಬದುಕು ಹೇಗಿರುತ್ತೆ ಅಲ್ವಾ, ಹೊರಗೆ ಅಂತ ಕೂಡ ನನಗೆ ಏನೂ ತಿಳಿದಿಲ್ಲ. ಅಮ್ಮ ನನ್ನನ್ನು ಮಾವನ ಮನೆಗೆ ಹೋಗೋದಕ್ಕೆ ಓದೋದಕ್ಕೆ ಕಳಿಸಿದ್ಲು. ನನ್ನ ಸೋದರ ಮಾವ ತುಂಬ ಒಳ್ಳೆಯವನು. ಆದರೆ ಅತ್ತೆ ಸ್ವಲ್ಪ ಮನೆ ಕೆಲಸ ಮಾಡಿಸ್ತಿದ್ಲು. ನನಗೆ ಕಷ್ಟ. ಹೋಗ್ತಾ ಹೋಗ್ತಾ ಅದು ಕೂಡ ಸರಿ ಹೋಯಿತು. ಮನೆಯಲ್ಲಿ ಕೆಲಸ ಮಾಡಿಕೊಂಡು ಚೆನ್ನಾಗಿ ಓದ್ತಿದ್ದೆ. ಓದೋದು ನನ್ನ ಗುರಿಯಾಗಿತ್ತು. ಆದರೆ ಅಲ್ಲಿ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ಪೂರ್ಣ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದರೆ ನನ್ನ ಅಜ್ಜಿಗೆ ಹುಷಾರಿರಲಿಲ್ಲ. ಅಜ್ಜಿಯ ಆಸೆಗಾಗಿ ನಾನು ಬೇಗ ಮದುವೆ ಆಗಬೇಕಾಗಿತ್ತು. ನಾನು ಅಜ್ಜಿ ಅಮ್ಮನ ರೀತಿ ಇದ್ದೇನೆ ಅಂತ ಅಜ್ಜಿ ಯಾವಾಗಲೂ ಹೇಳ್ತಿದ್ಲು. ಅದೇ ರೀತಿ ಊರಿನ ಪಟೇಲ್ರ ಮಗನ ಜೊತೆ ನನ್ನ ಮದುವೆನೂ ಆಗೋಯಿತು. ಚಿಕ್ಕ ಹುಡುಗಿ, ಎಳೆ ಮನಸ್ಸು, ಎಳೆ ದೇಹ, ಎಲ್ಲನೂ ತಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇರಲಿಲ್ಲ. ಆದರೂ ಕೂಡ ಮದುವೆ ಅಂದರೆ ಚಂದದ ಬಟ್ಟೆಗಳಿರುತ್ತೆ, ಚಂದದ ಊಟ ಇರುತ್ತೆ ಅನ್ನೋ ಆಸೆಗಾಗಿ ಮದುವೆ ಆದೆ. ಗಂಡ ಹೆಂಡತಿ ಸಂಬಂಧ ಅವುಗಳ ಅರಿವು ಕೂಡ ನನಗೆ ಇರಲಿಲ್ಲ. ಮದುವೆ ಸಮಯದಲ್ಲಿ ಪಟೇಲ್ರ ಮಗ ಅಂದರೆ ನನ್ನ ಗಂಡ ನನ್ನನ್ನು ಮುಟ್ತಿದ್ದ. ನನಗೆ ಬೇಸರವಾಗ್ತಿತ್ತು. ಮುಖಾನ ಸಿಂಡರ್ಸ್ಕೊಳ್ತಿದ್ದೆ. ಆಗ ಸುತ್ತ ಮುತ್ತ ಇದ್ದ ಜನರು ನಗ್ತಿದ್ರು. ಇವರೆಲ್ಲ ಯಾಕೆ ಈ ರೀತಿನ ಆಡ್ಕೋತಿದ್ದಾರೆ? ಇಷ್ಟು ಬೇಗ ನಾನು ಈ ಸೀರೆನ ಬಿಚ್ಚಿ ನೈಟ್ ಡ್ರೆಸ್ ಹಾಕ್ಕೊಳ್ತೀನೋ ಅಂತ ಅನ್ನಿಸ್ತಿತ್ತು. ಮದುವೆಯ ಮೊದಲ ರಾತ್ರಿ ನನಗೆ ಗೊತ್ತಿಲ್ಲ, ನಾನು ಮಲ್ಗೋದಕ್ಕೆ ಹೋದಾಗ ನನ್ನ ಗಂಡ ಕೂಡ ಅದೇ ರೂಮಿಗೆ ಬಂದ. ನಾನು ಅವನ ಜೊತೆ ಜಗಳ ಮಾಡಿದೆ. ಆಗ ಅಮ್ಮ ನನಗೆ ತಿಳಿ ಹೇಳಿದ್ಲು, ಇವರು ನಿನ್ನ ಗಂಡ,
ನೀನೇ ಇವ್ರ ಜೊತೆ ಮಲಗಬೇಕು ಅಂತ. ಆಗ ಅಳ್ತಾ ರಾತ್ರಿ ಪೂರ್ತಿ ಮಲಗಿದ್ರೆ. ನನ್ನ ಗಂಡ ಕೂಡ ಒಂದು ಮೂಲೆಯಲ್ಲಿ ಮಲಗಿದ್ದ. ಈಗ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಹೊಂದ್ಕೊಂಡು ಹೋಗೋ ವಯಸ್ಸಾಗಲಿ ಇರಲಿಲ್ಲ. ಆದರೆ ಅಪ್ಪ ಅಮ್ಮ ನನ್ನನ್ನು ಕೈ ಬಿಟ್ಬಿಟ್ರು. ಇದೇ ಮನೆಯಲ್ಲಿ ಹೀಗೆ ಇರಬೇಕು ಅಂತ ಹೇಳಿ ಮಾರನೇ ದಿನ ಹೊರಟೋದ್ರು. ಫೋನ್ ಕೂಡ ನನ್ನ ಬಳಿ ಇಲ್ಲ. ಫೋನ್ ಇದ್ದರೆ ಏನಾದರೂ ಕಿತಾಪತಿ ಮಾಡ್ತೀನಿ ಅಂತ ನನ್ನ ಫೋನ್ನು ಕೂಡ ತಗೊಂಡು ಹೋದರು. ಏನಾದರೂ ಮಾತಾಡಬೇಕು ನಮ್ಮ ಜೊತೆ ಅಂತ ಅನಿಸಿದ್ರೆ ನಿನ್ನ ಅತ್ತೆ ಅಥವಾ ಗಂಡನ ಫೋನಿಂದ ಕಾಲ್ ಮಾಡು ಅಂತ ಹೇಳಿದರು. ಆದರೆ ನನ್ನ ಅತ್ತೆ ತುಂಬ ಒಳ್ಳೆಯವಳು, ಸಮಾಧಾನ ಮಾಡಿದ್ಲು. ಮಾವನನ್ನು ನೋಡಿದ್ರೆ ಭಯವಾಗ್ತಿತ್ತು. ಅವ್ರ ಬಳಿ ಹೋಗೋದಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ. ಯಾಕಂದರೆ ನನ್ನ ಮಾವ ನನ್ನ ಗಂಡ ಇಬ್ಬರು ಒಂದೇ ರೀತಿ ಇದ್ದರು. ದಿನಗಳು ಕಳೆದಂತೆ ನಾನು ಇದೇ ಮನೆಗೆ ಹೊಂದ್ಕೊಂಡು ಹೋಗೋದಕ್ಕೆ ಆರಂಭಿಸಿದೆ. ಯಾಕಂದರೆ ಮನೆಯಲ್ಲಿ ಎಲ್ಲರೂ ಕೂಡ ಅದಕ್ಕೆ ಸಹಕಾರ ನೀಡಿದ್ರು. ಅವ್ರಿಗೆಲ್ಲ ಭಯ, ಊರ್ ಪಟೇಲರು ಸೊಸೆ ಮದುವೆನ ನಿಭಾಯಿಸೋದಕ್ಕೆ ಸಾಧ್ಯವಾಗದೆ ಮನೆ ಬಿಟ್ಟು ಹೊರಟು ಹೋಗಿದ್ದಾಳೆ ಅಂತ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಅದಕ್ಕಾಗಿ ಮಾವ ಯಾವಾಗಲೂ ಅತ್ತೆ ಮತ್ತು ನನ್ನ ಗಂಡನ ಬಳಿ ಹೇಳ್ತಾನೆ ಇದ್ದರು, ನೀವುಗಳವಳಿಗೆ ತೊಂದರೆ ಕೊಡಬಾರ್ದು, ಏನೇ ತಪ್ಪು ಮಾಡಿದ್ರೂ ಅವಳು ಹೊಟ್ಟೆಗೆ ಹಾಕ್ಕೊಂಡ್ಬಿಡಿ, ಅವಳು ಈ ಮನೆ ಆಸ್ತಿ, ನಮ್ಮ ಸೊಸೆ, ನಮ್ಮ ಗೌರವ ಅಂತ ಹೇಳ್ತಿದ್ರು. ಮೊದಲು ನನ್ನ ಗಂಡ ನನ್ನ ಬಳಿ ಬರ್ತಿದ್ದ, ನನ್ನನ್ನು ಮುಟ್ತಿದ್ದ, ಚೇಷ್ಟೆನೂ ಮಾಡ್ತಿದ್ದ. ನಂಗದು ಇಷ್ಟ ಆಗ್ತಾನೆ ಇರಲಿಲ್ಲ. ಒಂದು ಬಾರಿ ನಾನು ಜೋರಾಗಿ ಕಿರ್ಚ್ಬಿಟ್ಟಿದ್ದೆ. ಪಾಪ ಅವನೇನು ಅಂತ ದೊಡ್ಡ ತಪ್ಪೇನು ಮಾಡಿರಲಿಲ್ಲ. ನಾನು ನೋಡೋದಕ್ಕೆ ತುಂಬ ಸುಂದರವಾಗಿದ್ದೀನಿ. ಸ್ನಾನ ಮಾಡಿದಾಗ ಇನ್ನೂ ಕೂಡ ಸುಂದರವಾಗಿ ಕಾಣಿಸ್ತೀನಿ. ನನ್ನ ಗಂಡ ನನ್ನನ್ನು ನೋಡಿ ಮೈ ಮರ್ತ ಅಂತ ಅನಿಸುತ್ತೆ. ಸ್ವಲ್ಪ ಹೊತ್ತು ಕೊನೆಗೆ ಅವನು ಹಿಂದೆಯಿಂದ ಬಂದು ನನ್ನ ಗಟ್ಟಿಯಾಗಿ ತಪ್ಕೊಂಡ. ಅವನಿನ್ನೂ ಸ್ನಾನ ಮಾಡಿರಲಿಲ್ಲ. ನನಗೆ ತುಂಬ ಕೋಪ ಬಂತು. ಅವನನ್ನು ದೂರ ತಳ್ಳಿದೆ. ಅವನ ತಲೆ ಮಂಚದ ಕೊನೆಗೆ ತಗಲಿ ಏಟಾಯಿತು. ನಾನು ಕೋಪದಿಂದ ಕಿರಿಸ್ದೆ. ನಾಚಿಕೆ ಆಗೋದಿಲ್ವಾ ನಿನಗೆ? ಸ್ನಾನ ಮಾಡಿ ಬರಬೇಕು ಅಂತ. ಹೆಂಡತಿಯಾದವಳಿಗೆ ಸುಖ ಕೊಡೋದು ಹೇಗೆ ಅಂತ ಗೊತ್ತಿಲ್ಲ ನಿನಗೆ. ಆಸೆ ಬಂದಾಗ ಬಂದುಬಿಡೋದು. ನಂಗೆ ತುಂಬ ಕೋಪ ಬಂದಾಗ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ. ನಾನು ನನ್ನ ಸೀರೆ ಸೆರಗನ್ನು ಕಿತ್ತೆಸ್ದು ನಿಂಗೆ ಕೇವಲ ಹೆಂಡತಿ ದೇಹ ತಾನೇ ಬೇಕು, ಹೇಗೆ ಬೇಕು ಹಾಗೆ ಬೆಳೆಸ್ಕೊ. ನನ್ನ ಆಸೆ, ನನ್ನ ಖುಷಿ ನಿಂಗೆ ಬೇಕಾಗಿಲ್ಲ. ಚಿಕ್ಕವಳು, ಇನ್ನೂ ಸ್ವಲ್ಪ ದೊಡ್ಡವಳಾಗಲಿ, ಅವಳಿಗೂ ಮೆಚುರಿಟಿ ಬರಲಿ, ಹೊಸ ಜಾಗ, ಹೊಸ ಜನ ಅನ್ನೋ ಯೋಚನೆ ಆಗಲಿ, ಕಾಳಜಿ ಆಗಲಿ ನನ್ನ ಮೇಲೆ ನಿಂಗಿಲ್ವೇ ಇಲ್ಲ. ನಿನ್ನ ಆಸೆನ ಪೂರೈಸ್ಕೊಳ್ಬೇಕು, ನಿನ್ನ ದೇಹನ ನನ್ನ ದೇಹದ ಮೇಲೆ ಇಡಬೇಕು, ಅಷ್ಟೇ ತಾನೇ ಅಂತ ಬಾಯಿ ಬಂದಂತೆ ಮಾತಾಡ್ತಿದ್ದೆ. ಆಗವನು ಅವನ ಕೈಯಿಂದ ನನ್ನ ಬಾಯಿನ ಮುಚ್ಚಿದ. ಇನ್ನೇನೂ ಮಾತಾಡಬೇಡ, ನೀನಾಗಿ ನೀನೇ ನನ್ನ ಮೇಲೆ ಬಂದು ಬಿದ್ದರೂ ನಾನು ನಿನ್ನನ್ನು ಮುಟ್ಟೋದಿಲ್ಲ. ನಮ್ಮಿಬ್ಬರ ಸಂಬಂಧ ಇಲ್ಲಿಗೆ ಮುಗಿದು ಹೋಯಿತು. ಎಷ್ಟು ಅಸಹ್ಯವಾಗಿ ನನ್ನ ಜೊತೆ ಮಾತಾಡ್ತಿದ್ಯಾ ಅಂತ ಕೋಪಗೊಂಡು ಹೊರಟೋದ. ನಾನು ದೊಡ್ಡ ತಪ್ಪು ಮಾಡಿದ್ದೆ ಅಂತ ಅದೇ ಕ್ಷಣಕ್ಕೆ ಅನ್ನಿಸ್ತು. ನನಗೆ ಪದೇ ಪದೇ ಅವನಿಗೆ ಫೋನ್ ಮಾಡಿದೆ. ಅವನ ಫೋನೇ ಎತ್ತಲಿಲ್ಲ. ಈ ಮನೆಯಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ. ಯಾರೇ ತಪ್ಪು ಮಾಡಿದ್ರು ಕೂಡ ಅಥವಾ ನಾನೇ ಮಾಡಿದ್ರು ಕೂಡ ಅವ್ರು ನನ್ನನ್ನು ಬೈಯೋದಿಲ್ಲ. ಎದುರುಗಡೆ ಇರೋ ಮನುಷ್ಯನನ್ನೇ ಬೈತಾರೆ ಅನ್ನೋ ಧೈರ್ಯದಿಂದ ಇಷ್ಟ ಬಂತೆ ಮಾತಾಡಿದೆ. ನಾನು ಮಾತಾಡಿದ ಮಾತನ್ನು ಅಕಸ್ಮಾತಾಗಿ ನನ್ನ ಗಂಡ ಅಥವಾ ಅವ್ರ ಅಮ್ಮನ ಬಳಿ ಹೇಳಿಬಿಟ್ರೆ ಅವ್ರಿಗೆಲ್ಲ ಹೇಗೆ ನಾನು ಮುಖ ತೋರಿಸೋದು ಅನ್ನೋ ಭಯ ನಂಗೆ ಕಾಡ್ತಿತ್ತು. ಪದೇ ಪದೇ ಫೋನ್ ಮಾಡಿದ್ರು ಅವನು ಎತ್ತಲಿಲ್ಲ. 6 ತಿಂಗಳಾದರೂ ಕೂಡ ಅವನ ಕೆಳಗಡೆ ಚಾಪೆ ಹಾಸ್ಕೊಂಡೇ ಮಲಗ್ತಾನೆ. ನಾನು ಮಾತ್ರ ಹಾಸಿಗೆ ಮೇಲೆ ಮಹಾರಾಣಿ ಥರ ನಿದ್ರೆ ಮಾಡ್ತೀನಿ. ಅವ್ರು ನನ್ನ ಕಡೆ ಅಲ್ಲ, ನಿನ್ನ ನೆರಳಿನ ಕಡೆ ಕೂಡ ತಿರುಗಿ ನೋಡೋದಿಲ್ಲ. ಈಗ ನನಗೆ ಅವನ ಮೇಲೆ ಆಸೆ ಜಾಸ್ತಿ ಆಗ್ತಿದೆ. ಬೇಕು ಅಂತ ಅವನನ್ನು ಮುಟ್ತೀನಿ, ಆದರೆ ಅವನು ಪ್ರತಿಕ್ರಿಯೆ ನೀಡೋದಿಲ್ಲ. ಅವನ ಮೇಲೆ ಆಕರ್ಷಣೆ ಜಾಸ್ತಿ ಆಗ್ತಿದೆ. ಯಾಕಂದರೆ ಅವನು ನನ್ನನ್ನು ಇಗ್ನೋರ್ ಮಾಡ್ತಿದ್ದಾನೆ. ಮೊದಲಾದರೆ ಹಿಂದೆ ಹಿಂದೆ ಸುತ್ತುತ್ತಿದ್ದ, ಈಗ ನಾನು ಅವನ ಹಿಂದೆ ಸುತ್ತುತ್ತಾ ಇದ್ದೀನಿ. ಈ ನಡುವೆ ಒಂದು ಬದಲಾವಣೆ ನಾನು ಗಮನಿಸಿದೆ. ನನ್ನ ಅತ್ತೆ ಖುಷಿಯಾಗಿರ್ತಿದ್ರು. ಮದುವೆಯಾಗಿ
ತುಂಬ ವರ್ಷಗಳಾದರೂ ನನ್ನ ಮಾವ ಮತ್ತು ನನ್ನ ಅತ್ತೆ ಈಗಲೂ ಕಪ್ಪಲಾಗೆ ಇರ್ತಾರೆ. ಅವರ ನನ್ನ ಗಂಡನಲ್ಲಿ ಹೇಗೆ ಬಂದಿಲ್ಲ, ಮದುವೆ ಆದ ಹೆಂಡತಿಗೆ ಕೇವಲ ದುಡ್ಡು, ಆಸ್ತಿ, ಒಡವೆ ಕೊಟ್ಟರೆ ಸಾಲದು. ದೈಹಿಕ ಸುಖ ತುಂಬ ಮುಖ್ಯ. ಯಾರಿಗೆ ಹೇಳಿ ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿ ನಡ್ಕೊಳ್ತಾ ಇಲ್ಲ ಅಂತ ಯೋಚಿಸ್ತಿದ್ದಾಗ ನನಗೆ ನನ್ನ ಅತ್ತೆ ನೆನಪಾದರು. ಅವ್ರ ಬದುಕು ಈಗಲೂ ಸುಂದರವಾಗಿದೆ. ಅವ್ರ ಗಂಡನ ಜೊತೆ ನಾನು ನನ್ನ ಗಂಡನ ಜೊತೆ ಚೆನ್ನಾಗಿ ಬಾಳಬೇಕು ಅಂತ ಹೇಳಿದ್ರೆ ಅತ್ತೆ ನಿಜ ನಂಗೆ ಸಹಾಯ ಮಾಡ್ತಾರೆ. ಒಂದಿನ ಅತ್ತೆನ ಕೂರಿಸ್ಕೊಂಡು ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಆರಂಭಿಸ್ದೆ. ಅತ್ತೆ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ನನ್ನ ಮಾತನ್ನು. ಬದಲಿಸಿ ನಾನೇ ಅವ್ರ ಮಗನನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಹೆಂಡತಿಯಾದವಳು ಗಂಡನನ್ನು ತನ್ನ ಕಡೆ ಸೆಳ್ಕೊಳ್ಬೇಕು. ಗಂಡು ಅಂದರೆ ಅವ್ರು ಸರಿಯಾಗಿರೋದಿಲ್ಲ. ಆ ಜಾತಿ ಅದೇ ರೀತಿ. ನೀನು ನನ್ನ ಮಗನ ಬಗ್ಗೆ ಎಷ್ಟೇ ಹೇಳಿದ್ರು ನಾನು ಅವನನ್ನು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀನೇ ಸರಿ ಮಾಡಬೇಕು. ನಿನ್ನ ಕೈಯಲ್ಲಿ ಮಾತ್ರ ಇರೋದು. ನೀನೇ ಸರಿ ಮಾಡಿಲ್ಲ ಅಂದರೆ ವಯಸ್ಸಿಗೆ ಬಂದ ಹುಡುಗನ್ನ ನಾನು ಹೇಗೆ ಸರಿ ಮಾಡಲಿ ಮಗಳೇ? ನಾನು ತುಂಬ ಬಾರಿ ಹೇಳಿದ್ದೀನಿ, ಇಬ್ಬರು ಹೊರಗಡೆ ಹೋಗಿ ಸುತ್ತಾಡಿ ವಿದೇಶಕ್ಕೆಟ್ಟು ಊರಿಗೆ ಹೋಗಿ ಅಂತ. ಆದರೆ ನನ್ನ ಮಗ ನನ್ನ ಮಾತನ್ನೇ ಕೇಳಿಸ್ಕೊಳ್ಳೋದಿಲ್ಲ. ನಂಗೆ ಆಗಲೇ ಅರ್ಥ ಆಯಿತು ನಿಮ್ಮಿಬ್ಬರ ಮಧ್ಯೆ ಏನೂ ಸರಿ ಇಲ್ಲ ಅಂತ. ನಿಮ್ಮ ಮಾವ ಮುಂಗೋಪಿ, ತುಂಬ ಕಷ್ಟಪಟ್ಟೆ. ಅತ್ತೆ ಕೂಡ ಸಹಾಯ ಮಾಡ್ತಿರ್ಲಿಲ್ಲ. ಕ್ರಮೇಣ ಅವರು ನನ್ನ ಬಳಿ ಬಂದರು. ನಾನೀಗ ಅವ್ರನ್ನ ಬಿಟ್ಟರು ಅವ್ರು ನನ್ನನ್ನು ಬಿಡೋದಿಲ್ಲ. ಅಷ್ಟೊಂದು ನಿಮ್ಮ ಮಾವ ನನ್ನನ್ನು ಪ್ರೀತಿ ಮಾಡ್ತಾರೆ. ನಮ್ಮ ಮಗ ನಿಮ್ಮ ರೀತಿ ಅವನು ಕೂಡ ನಿನ್ನನ್ನು ಪ್ರೀತಿ ಮಾಡ್ತಾನೆ. ಅವನಿಗೆ ಏನಿಷ್ಟ, ಅವನ ವೀಕ್ನೆಸ್ ಏನು, ಅದೆಲ್ಲವನ್ನು ಅತ್ತೆ ಹೇಳಿದ್ರು. ಅದೇ ರೀತಿ ನಾನು ಪ್ರತಿದಿನ ಪ್ರಯತ್ನ ಪಡ್ತಿದ್ದೀನಿ. ಅವನಿಗಿಷ್ಟವಾದ ಅಡುಗೆ ಮಾಡೋದು, ಅವನ ಬಟ್ಟೆನ ಐರನ್ ಮಾಡೋದು, ರಾತ್ರಿ ಹೊತ್ತು ಮಲಗಬೇಕಾದಾಗ ಕೇಸರಿ ಹಾಕಿ ಹಾಲನ್ನು ಕೊಡೋದು, ನುಗ್ಗೆಕಾಯಿ ತಿನ್ನಿಸೋದು, ಇದೆಲ್ಲವನ್ನು ಮಾಡ್ತಿದ್ದೀನಿ. ನನ್ನ ಕಡೆ ನೋಡಲಿ ಅಂತ. ಕೇವಲ ಗಂಡನಿಗೆ ಮಾತ್ರ ಅಲ್ಲ, ಹೆಂಡತಿಗೂ ಕೂಡ ದೈಹಿಕವಾದ ಸುಖ ಬೇಕು ಅನ್ನೋದು ಸಾಮಾನ್ಯವಾಗಿ ನನ್ನ ಗಂಡನಿಗೆ ಅರ್ಥವೇ ಆಗ್ತಾ ಇಲ್ಲ ಅಂತ ಕೋಪ ಬರ್ತಿತ್ತು. ಆದರೆ ಯಾವುದರಿಂದಲೂ ಕೂಡ ಒಳ್ಳೆಯ ರಿಸಲ್ಟೇ ಬಂದಿಲ್ಲ. ಇದರಿಂದ ತುಂಬ ದುಃಖ ಆಯಿತು. ಇತ್ತೀಚೆಗೆ ನನಗೆ ಸಾಕಾಗ್ಬಿಟ್ಟಿದೆ. ಅತ್ತೆ ಹೇಳಿದ ರೆಮಿಡಿಗಳನ್ನು ಮಾಡಿ ಏನೂ ಮಾಡೋದಿಲ್ಲ. ಸರಿ ಹೋದರೆ ಸರಿ ಹೋಗಲಿ, ಇಲ್ಲ ಅಂತಂದರೆ 2 ದಿನ ನೋಡಿ ನಾನು ವಿಚ್ಛೇದನ ತಗೊಳ್ತಾ ಇದ್ದೀನಿ ಅಂತ ಯೋಚಿಸ್ತಿದ್ದೆ. ಒಮ್ಮೊಮ್ಮೆ ಅತ್ತೆ ಹೇಳಿದ ಮಾತು ಜಾಸ್ತಿ ನೆನಪಾಗ್ತಿತ್ತು. ಹೆಣ್ಮಗು ಕಾಯಬೇಕು. ಇಲ್ಲಿ ಬಿಟ್ಟು ಹೋದರೂ ಕೂಡ ಇನ್ನೊಂದು ಕಡೆ ನೀನಿನ್ನೂ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ ಈಗಾಗಲೇ ಮದುವೆ ಆಗಿದೆ ಇನ್ನೊಂದು. ಆದರೆ ಆ ಹುಡುಗ ನಿನ್ನನ್ನು ಕೆಟ್ಟದಾಗಿ ನೋಡಿದ್ರೆ ಏನು ಮಾಡ್ತೀಯಾ? ನಿನಗೆ ಯಾರು ಸಹಾಯ ಮಾಡ್ತಾರೆ? ನಿನ್ನ ವಿದ್ಯಾಭ್ಯಾಸ ತುಂಬ ಇಲ್ಲ, ಇನ್ನು 2 ವರ್ಷ ಪ್ರಯತ್ನ ಮಾಡು. ಸರಿ ಹೋಗಲಿಲ್ಲ ಅಂತಂದರೆ ನಾನು ಮತ್ತು ನಿಮ್ಮ ಮಾವ ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ನನ್ನ ಮನಸ್ಸು ಸ್ವಲ್ಪ ಸರಿ ಇರಲಿಲ್ಲ. ರೂಮಲ್ಲಿ ಮಲಗಿದ್ದೆ. ಒಂದು ರೊಮ್ಯಾಂಟಿಕ್ ಮೂವಿ ಬರ್ತಿತ್ತು. ಅದನ್ನು ಕಣ್ಣು ಮಿಟುಕಿಸ್ದೆ ನೋಡ್ತಿದ್ದೆ. ನನ್ನ ಕೂಡ ಆಸೆಗಳು ಹೆಚ್ಚಾದವು. ಹೊರಗಡೆಯಿಂದ ಅತ್ತೆ ಶಬ್ದ ಕೇಳಿಸ್ತಿತ್ತು. ಪುನಃ ಅತ್ತೆ ಮಾವನ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಹೋಗಬಾರ್ದು ಹೊರಗೆ ಅಂತ ಅಂದ್ಕೊಂಡ್ರೂ ಕೂಡ ತುಂಬ ಸಮಯದ ಬಳಿಕ ನನ್ನ ಕುತೂಹಲ ತಾಳಲಾರದೆ ನಾಚಿಕೆಯಿಂದ ಹೊರಬಂದೆ. ಅತ್ತೆ ರೂಮಿಂದ ಹೊರಬಂದರು. ನನ್ನ ಮನಸ್ಸಲ್ಲಿ ಆಸೆ ಜಾಸ್ತಿ ಆಯಿತು. ಯಾಕಂದರೆ ನನ್ನ ಮಾವ ತುಂಬ ರೊಮ್ಯಾಂಟಿಕ್ ಗಂಡವಾದರೆ ಹೆಣ್ಣು ಮಾವನ ಜೊತೆ ಮಾಡೋಣ ಅನ್ನೋ ಆಸೆ ಒಂದು ಕ್ಷಣಕ್ಕೆ ಬಂದುಬಿಡ್ತು. ಅದು ತಪ್ಪು ಅಂತ ಅನಿಸಿದ್ರು ಕೂಡ ಮಾವನನ್ನು ರೂಮಲ್ಲಿ ನೋಡಬೇಕು. ಅಕಸ್ಮಾತ್ ಮಾವ ಯಾಕೆಲ್ಲಿ ಬಂದ್ಯಮ್ಮ ಅಂದರೆ ಏನಾದರೂ ಸುಳ್ಳು ಹೇಳ್ಬೋದು ಅಲ್ವಾ ಅಂತ ಅನಿಸಿ ಹೋದೆ. ನಾನು ಹೋದ ತಕ್ಷಣ ರೂಮಲ್ಲಿ ಲೈಟ್ ಆಫ್ ಆಯಿತು. ನನಗಲ್ಲಿ ಏನಾಗ್ತಾ ಇದೆ ಅಂತ ತಿಳಿತಾ ಇಲ್ಲ. ಒಳಗಡೆ ಹೋಗಬೇಕು ಅಂತ ಅನ್ನಿಸ್ತು. ಭಯ ಆಗ್ತಿದೆ. ನನ್ನ ಗಂಡ ನನ್ನನ್ನು ನೋಡಿಬಿಟ್ರೆ
ಅದು ಬಿಡು, ಅತ್ತೆ ನೋಡಿಬಿಟ್ರೆ ಅಂತ ಭಯ ಆದರೂ ಕೂಡ ನೋಡಿದ್ರೂ ಪರವಾಗಿಲ್ಲ, ಒಂದು ಸಲ ಪ್ರಯತ್ನ ಮಾಡೇ ಬಿಡೋಣ ಅಂತ ಹೋದೆ. ಆದರೆ ಕತ್ಲಾಗಿತ್ತು, ಏನೂ ಕಾಣ್ತಿಲ್ಲ. ಅಲ್ಲಿ ಯಾವುದೋ ಕಾಣದೆ ಕೈ ನನ್ನನ್ನು ಅವ್ರ ಬಳಿ ಎಳ್ಕೊಂಡಿತ್ತು. ಅದು ಮಾವ ಅಂತ ಅನ್ನಿಸ್ಲಿಲ್ಲ, ತುಂಬ ದಷ್ಟಪುಷ್ಟವಾದ ಗಟ್ಟಿಯಾದ ಕೈ. ನಾನು ತುಂಬ ಒತ್ತಾಡ್ತಿದ್ದೆ, ಆದರೆ ಕ್ಷಣ ಮಾತ್ರದಲ್ಲಿ ಆ ಮನುಷ್ಯ ನನ್ನನ್ನು ಬೆತ್ತಲಾಗಿಸಿ ನನ್ನ ಜೊತೆ ಒಂದಾದ. ಈಗಲೂ ನನಗೆ ಅವನು ಯಾರು ಅಂತ ತಿಳಿದಿಲ್ಲ. ನಂಗೆ ದೇಹ ಸುಖ ಕೊಟ್ಟ ಮನುಷ್ಯ ಯಾರು ಅಂತ ಅವನ ಜೊತೆ ಇರಬೇಕಾದಾಗ ನಂಗೆ ಯಾವುದೇ ದುಃಖ ಆಗಲಿ, ಅಸಹ್ಯ ಆಗಲಿ, ನಾಚಿಕೆ ಆಗಲಿ ಆಗ್ತಿಲ್ಲ. ನಾನು ಸರಿಯಾದ ಕೆಲಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತು. ಮೊದಲ ಬಾರಿ ಈ ರೀತಿ ಅನಿಸಿದ್ದು. ಸಡನ್ನಾಗಿ ಕರೆಂಟ್ ಬಂತು. ಪಕ್ಕ ಇದ್ದ ಮನುಷ್ಯನನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಅದು ಬೇರೆ ಯಾರೂ ಅಲ್ಲ, ನನ್ನ ಗಂಡ. ನನ್ನ ಗಂಡನ ಜೊತೆ ನಂಗೆ ಮೊದಲು ರಾತ್ರಿ ಆಗಿದ್ದು. ನೀನು ಯಾವಾಗ ಇಲ್ಲಿ ಬಂದೆ ಅಂತ ಕೇಳಿದ್ರೆ, ಅಮ್ಮಂಗೆ ನಿನ್ನನ್ನು ರೂಮಿಗೆ ಕಳಿಸು, ನಿನ್ನ ಜೊತೆ ಮೊದಲ ರಾತ್ರಿ ಮಾಡ್ಕೊಳ್ಬೇಕು ಇದೇ ರೂಮಲ್ಲಿ ಅಂತ ನನ್ನ ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ಲರೂ ಇದೇ ರೂಮಲ್ಲಿ ಮೊದಲ ರಾತ್ರಿ ಮಾಡಿಕೊಂಡಿದ್ದು ಅಂತ. ಅದಕ್ಕೆ ಅವರೆಲ್ಲ ಅನ್ಯೋನ್ಯವಾಗಿರೋದು. ಅತ್ತೆ ಮಾವ ಅಂತ ಏನು ಹೇಳೋದಕ್ಕೂ ಹೋದೆ. ಆಗ ನನ್ನ ಗಂಡ, ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ, ಒಂದೇ ಒಂದು ಅವಕಾಶ ಕೊಡು, ನೀನು ನನ್ನವಳು, ನಿನ್ನನ್ನು ತುಂಬ ಪ್ರೀತಿಸ್ತೀನಿ, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹಾಗೆ ಕಣ್ಣಿನ ರೆಪ್ಪೆ ಥರ ನೋಡ್ಕೊಳ್ತೀನಿ, ಅದೇ ರೀತಿ ನಾನು ನಿನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತೀನಿ, ನೀನು ನನ್ನವಳು ಅಂತ ಪುನಃ ಜೊತೆಗೆ ನಿರಂತರವಾಗಿ ಮುತ್ತು ಕೊಡ್ತಿದ್ದಾನೆ. ನನಗೆ ಕನ್ಫ್ಯೂಷನ್ ದೂರ ಆಯಿತು. ನನ್ನ ಗಂಡ ಮತ್ತು ಅತ್ತೆ ಇವರು ಸೇರಿಕೊಂಡು ಮಾಡಿರೋ ಪ್ಲ್ಯಾನ್ ಇದು. 6 ತಿಂಗಳಿಂದ ನಂಗೆ ನನ್ನ ಗಂಡನ ಮೇಲೆ ಆಸೆ ಬರಬೇಕು, ತಾನಾಗೆ ಇಗ್ನೋರ್ ಮಾಡಿದ್ರೆ ಬರುತ್ತೆ ಅಂತ ಅತ್ತೆ ಹೇಳಿದ್ದಾರೆ. ಅದಕ್ಕೆ ಇವನು ನಾನು ಹತ್ತಿರ ಬಂದರೂ ಕೂಡ ದೂರ ಹೋಗ್ತಿದ್ದಾನೆ ಅಂತ ಯೋಚಿಸಿದೆ. ಈಗ ಅತ್ತೆ ಏನಾದರೂ ನೆಪ ಹೇಳಿ ನನ್ನನ್ನು ಈ ರೂಮಿಗೆ ಕಳಿಸ್ಬೇಕು ಅಂತ ಬಂದರು. ಅಷ್ಟರಲ್ಲಿ ನನ್ನ ಗಂಡನ ಬಳಿ ಬಂದೆ. ನನ್ನ ಮಾವ ಆದರೂ ಪರವಾಗಿಲ್ಲ ದೈಹಿಕ ಸುಖಕ್ಕೆ ಅಂತ ಅಂದ್ಕೊಂಡೆ. ಅದಕ್ಕೆ ನನಗೆ ಕಣ್ಣೀರು ಬಂತು. ಎಂಥ ಪಾಪಿ ನಾನು ಅಂತ ಅಳ್ತಿದ್ದೆ. ಆಗ ನನ್ನ ಗಂಡ ನನ್ನನ್ನು ಸಮಾಧಾನ ಮಾಡಿದ್ರು. ಅಳಬೇಡ, ನಿನಗೆ ಬೇಯಿಸಿರುವಾಗುವಂಥ ಕೆಲಸ ನಾನು ಮಾಡೋದಿಲ್ಲ, ನಿನ್ನನ್ನು ನಾನು ತುಂಬ ಪ್ರೀತಿಯಿಂದ ಮದುವೆಯಾದೆ ಅಂತ ನನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡೆ. ನಾನು ಬೆಚ್ಚಿ ಬಿದ್ದೆ. ನಂಗೆ ಇಷ್ಟ ಇಲ್ವೇನೋ, ಇನ್ನೂ ನಾವಿಬ್ಬರು ದೂರ ಇರಬೇಕು ಅನ್ನೋ ಭಯ ಅವನಿಗೆ ಬಂತು. ಅವನು ಮೇಲೆದ್ದು ಹೋಗ್ತಿದ್ದಾನೆ. ನಿಂಗೆ ಇಷ್ಟ ಇಲ್ಲ ಅಂತಂದರೆ ನನ್ನನ್ನು ಕ್ಷಮಿಸ್ಬಿಡು ಅಂತ. ಆಗ ನಾನು ಅವನ ಕೈನ ಹಿಡ್ಕೊಂಡು ಹೇಳಿದೆ. ನಾನು ಮೇಲೆ ಹೇಳ್ಕೊಂಡೆ. ಅವನು ನನ್ನ ಮೇಲೆ ಬಿದ್ದ. ನನಗೆ ನಿನ್ನ ಜೊತೆ ಕಳೆಯೋ ಪ್ರತಿ ಕ್ಷಣ ಕೂಡ ತುಂಬ ಮಧುರ, ನೀನಂದರೆ ನಂಗೆ ತುಂಬ ಇಷ್ಟ, ಐ ಲವ್ ಯು ಅಂತ ಹೇಳಿದೆ. ನನ್ನ ಗಂಡಂಗೆ ಇದೆಲ್ಲ ಕನಸು ಅಂತ ಅನ್ನಿಸ್ತಿದೆ. ಆದರೂ ಕೂಡ ಅವನು ತುಂಬ ಖುಷಿಯಿಂದ ಇದ್ದಾನೆ. ಅವನ ಖುಷಿಗೆ ಪಾರವೇ ಇಲ್ಲ. ಆ ಖುಷಿಯಿಂದ ನನ್ನ ರಾತ್ರಿ ಪೂರ್ತಿ ಮುದ್ದಾಡ್ದ. ನಮ್ಮಿಬ್ಬರ ಸುಂದರವಾದ ಬದುಕು ಇವತ್ತಿಂದ ಪ್ರಾರಂಭ ಆಯಿತು. ಕತೆ ಇಲ್ಲಿಗೆ ಮುಗೀತು. ಕತೆ ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಸುಂದರ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಜೊತೆಗೆ. ಬಾಯ್.